ಮೆಕ್ಕೆಜೋಳ ಖರೀದಿ ಆದೇಶ ಕಾಗದಕ್ಕೆ ಮಾತ್ರ ಸೀಮಿತನಾ? ಸರ್ಕಾರದ ಖರೀದಿ ಕೇಂದ್ರದಲ್ಲಿ ಮೆಕ್ಕೆಜೋಳ ಮಾರಾಟಕ್ಕೆ ಪರದಾಡ್ತಾ ಇದ್ದಾರೆ. ನಿಯಮಗಳ ಗೊಂದಲದಲ್ಲಿ ರೈತರಿದ್ದಾರೆ. ಬೆಳೆ ಮಾರಾಟ ಮಾಡಕ್ಕಾಗ್ತಾ ಇಲ್ಲ. ಬೆಂಬಲ ಬೆಲೆ ಆಧಾರದಲ್ಲಿ ಮೆಕ್ಕೆಜೋಳ ಖರೀದಿಯ ಸ್ಟಾಪ್ ಆಗಿದೆ. ಕಾಳಿನ ಗುಣಮಟ್ಟದ ನೆಪ ಕೊಡ್ತಾ ಇದ್ದಾರಂತೆ. ಕೆರೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಖರೀದಿ ಕೇಂದ್ರ ಇದೆ. ಕಾರಣಗಳನ್ನ, ನೆಪಗಳನ್ನ, ಸಬೂಬುಗಳನ್ನ ಕೊಟ್ಟು ತಗೊಳ್ಳೋದನ್ನ ಕಡಿಮೆ ಮಾಡಿದ್ದಾರೆ, ಸ್ಟಾಪೇ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರೂರು ಎಪಿಎಂಸಿ ಅಧಿಕಾರಿಗಳ ಮುಂದೆ ಕಾಳಿನ ಗುಣಮಟ್ಟ ಪರೀಕ್ಷೆಯಲ್ಲಿ 8% ಗುಣಮಟ್ಟ ಇರುವ ಮೆಕ್ಕೆಜೋಳ ಮಾತ್ರ ಖರೀದಿ ಮಾಡ್ತಾ ಇದ್ದಾರೆ. 7% ಕಡಿಮೆ ಗುಣಮಟ್ಟದ ಮೆಕ್ಕೆಜೋಳ ಖರೀದಿಗೆ ಹಿಂದೇಟ ಆಗ್ತಾ ಇದ್ದಾರಂತೆ. ಖರೀದಿ ಕೇಂದ್ರ ಆರಂಭ ಆಗಿ ವಾರ ಆದ್ರೂ ಕೂಡ ಒಂದು 50 ಜನರ ರೈತರ ಹತ್ರನೂ ಇವರು ವ್ಯಾಪಾರ ಮಾಡಿಲ್ಲ, ಅಂದರೆ ಖರೀದಿ ಮಾಡಿಲ್ಲ. ಮೆಕ್ಕೆಜೋಳ ಮಾರಾಟಕ್ಕೆ 1200 ಜನ ರೈತರು, ರಿಜಿಸ್ಟರ್ ಅಧಿಕಾರಿಗಳು, ಖರೀದಿದಾರರ ನಡೆಗೆ ರೈತರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವರದ್ದು ಎಂಥ ಬೇಸ್ಲೆಸ್ ಕೆಲವೊಂದು ರೂಲ್ಸ್ಗಳು ಅಂದರೆ ನಿಜಕ್ಕೂ ಭಾರಿ ನೋವಾಗುತ್ತೆ. ಒಂದು 5 ಕ್ವಿಂಟಲ್ ಮೇಲೆ ನಾವು ತಗೊಳ್ಳಲ್ಲ ಅಂತಾರೆ. ತಗೊಳ್ಳಲ್ಲ ಅಂದರೆ ತಂದು ನಿಮ್ಮ ತಲೆ ಮೇಲೆ ಸುರಿಯೋದ? ಎರಡನೇದು ಗುಣಮಟ್ಟ ಚೆಕ್ ಮಾಡ್ತಾರಂತೆ. ಸರಿ, ಗುಣಮಟ್ಟ ಚೆಕ್ ಮಾಡಿ ಇಲ್ಲ ಅಂತ ಹೇಳ್ತಿಲ್ಲ, ಹೋಲ್ಸೇಲಾಗಿ ಎಲ್ರಿಗೂ ಒಂದೇ ದರ ಕೊಡಿ ಅಂತಲ್ಲ. ಗುಣಮಟ್ಟ ಚೆಕ್ ಮಾಡಿ ಸ್ವಲ್ಪ ಕಡಿಮೆ ಇದ್ರೆ ಅದಕ್ಕೇನು ಹಣ ಕೊಡಬೇಕು, ಅದನ್ನಾದ್ರೂ ಕೊಡ್ಬೇಕು ತಾನೆ. ಏನಪ್ಪ ಈ ತರ ಮಾಡ್ಬಿಟ್ರೆ ಅಯ್ಯೋ ಅನಿಸ್ಕೊಂಡು ತಿಂತಾ ಇದ್ದೀರಿ ರೈತರನ್ನ ಅಷ್ಟೇ. ನೀವು ಈ ಖರೀದಿ ಕೇಂದ್ರ ಪ್ರಾರಂಭವಾಗಿ 1 ವಾರ ಆದರೂ ಇನ್ನೂ 50 ಮಂದಿ ರೈತರು ಖರೀದಿಯಾಗಿಲ್ಲ. 1200 ಮಂದಿ ರಿಜಿಸ್ಟ್ರೇಷನ್ ಆಗೈತಿ. ಪ್ರತಿದಿನ 50 ಮಂದಿ ಖರೀದಿ ಆದ್ರೆ 1 ತಿಂಗಳು ಮುಗಿತೈತ್ರಿ. ಇದು ಅಂಥದ್ರೊಳಗೆ 5 ಮಂದಿ 10 ಮಂದಿ ರೈತರು ಖರೀದಿ ಮಾಡಿದ್ರೆ ಆ ಹೊಲ್ದಾಗ ರಾಶಿ ಮಾಡಿ ಅದಕ್ಕೆ ಹಾಕೊಂಡು ತಂಡ್ಯ ಬೀಳುದು ಹೆಂಗ? ಮತ್ತು ರಾಶಿ ಇದು ಅರ್ಥ ಮಾಡ್ಕೋರಿ. ಇಲ್ಲಿ ಖರೀದಿ ಮಾಡಿದ್ದು ಹೋಗ್ಯಾವ ಗಾಡಿಗಳು ಈ ಆಮೇಲೆ ಇದ್ದುದಾವ ಇವು, ಆಯ್ತಾ? ಈಗ ಅಲ್ಲಿದು ಇಲ್ಲಿದು ಹೊರಗಿಂದು ನೋಡಿದೆವು, ಡಿಫ್ರೆನ್ಸ್ ಬಂತ. ಈಗ ಒಳಗಿಂದು 8 ಬಂತು, ಹೊರಗಿಂದು 7 ಬಂದೈತಿ. ಇದ್ರ ಏನ್ ಅಂತೀರಿ ಹೇಳಿ? ನಾ ಹೇಳಾಕತ್ತೀನಿ, ಅರ್ಥ ಮಾಡ್ಕೋರಿ. ಇಲ್ಲಿ ಖರೀದಿ ಮಾಡಿದ್ದು ಹೋಗ್ಯಾವ ಗಾಡಿಗಳು ಈ ಆಮೇಲೆ ಇದ್ದುದಾವ ಇವು, ಆಯ್ತಾ? ಈಗ ಅಲ್ಲಿದು ಇಲ್ಲಿದು ಹೊರಗಿಂದು ನೋಡಿದೆವು, ಡಿಫ್ರೆನ್ಸ್